ಯು ಮ್ಯಾಮ್, ಥ್ಯಾಂಕ್ ಯು. ನಾನೊಂದು 2-3 ಡೇಸ್ ಅಂತ ಸರ್ಚ್ ಮಾಡಿಬಿಟ್ಟು ಇವ್ರ ಬಗ್ಗೆ ಕೇಳೋದಕ್ಕೆ ಎಲ್ಲರೂ ತುಂಬ ಹೊಗಳಿದ್ರು. ಅದರಿಂದ ಜಾಸ್ತಿ ಫ್ರೆಂಡ್ಲಿ ಟೀಚರ್ ಹಂಗಿಲ್ಲ ನಮಗೆ. ಓ ಮ್ಯಾಮ್, ಪ್ಲೀಸ್ ಮ್ಯಾಮ್. ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಕೋರ್ಸ್ ಸೇರ್ಕೋತೀನಿ ಅಂದ್ಕೊಂಡೇ ಇರಲಿಲ್ಲ. ಸೇರಿಕೊಂಡು ಕಂಪ್ಲೀಟ್ ಆಯಿತು. ಹೆಂಗೋಯ್ತು ಒಂದು ವಾರ ಗೊತ್ತೇ ಆಗಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇವ್ರು ಏನು ಗೊತ್ತಾ, ಇವ್ರದ್ದು ಏನು ನಾವು ಅಪ್ರಿಷಿಯೇಟ್ ಮಾಡ್ಬೇಕಂದ್ರೆ ಇಷ್ಟೊಂದು ನೋವು ಇಟ್ಕೊಂಡು ಆ್ಯಕ್ಚುಲಿ ಕೈ ಫ್ರ್ಯಾಕ್ಚರ್ ಆಗಿದ್ರು ಕೂಡ ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಅಷ್ಟು ನೋವು ಮಧ್ಯೆನೂ ನಾನು ಆ್ಯಕ್ಚುಲಿ ಅನ್ಕೊಂಡಿಲ್ಲ. ನಾವಾಗಿದ್ರು ಬರ್ತಾನೆ ಇಲ್ಲ ಆಗ್ತಿರ್ಲಿಲ್ಲ. ಮತ್ತು ನಾನು ಅನ್ಕೊಂಡಿರ್ಲಿಲ್ಲ ಅವ್ರು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕೈ ನೋವು ಅಂತ ಹಿಂದೆ ಕೂತ್ಕೊಳ್ಳಿಲ್ಲ. ನಾನು ಟ್ರೈ ಮಾಡ್ತೀನಿ. ಆಮೇಲೆ ಮೈಕ್ರೋಬ್ಲಾಡಿಂಗ್ ಆ್ಯಕ್ಚುಲಿ ಮೈನ್ಯೂಟ್ ಥಿಂಗ್ ಅದು. ನಾನು ಅದನ್ನು ಮಾಡ್ತಾರೋ ಇಲ್ವೋ ಅನ್ನೋದು ನನ್ನ ಮನಸ್ಸಲ್ಲೇ ಸ್ವಲ್ಪ ಡೌಟ್ ಇತ್ತು. ಬಟ್ ಅವ್ರು ಧೈರ್ಯವಾಗಿ ಹೆಂಗೆ ಮಾಡಿದ್ರೆ ಶಿ ಫೇಸ್ಡ್ ಎವ್ರಿಥಿಂಗ್. ಅಂದರೆ ಈಗಲೇ ಹಿಂಗಿದ್ದಾರೆ ಅಂದರೆ ಅವಾಗ ಅವ್ರು ಹೆಂಗಿರಬೇಕು ಮತ್ತು ನಾವು ನೆಕ್ಸ್ಟ್ ಹೆಂಗಿರಬೇಕು ಇವ್ರು ನೋಡಿ ಕಲಿಬೇಕು ಅಲ್ವಾ? ಥ್ಯಾಂಕ್ ಯು ಸೊ ಮಚ್. ನಮ್ಮ ಕಡೆ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ಓಕೆ.